ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ದಲಿತ ಸಿಎಂ ಕೂಗು. ಪರಮೇಶ್ವರ್ ಬಳಿಕ ಈಗ ಕೆಎನ್ ರಾಜಣ್ಣನ ಸರದಿ. ಇನ್ನು ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ದಲಿತ ಸಿಎಂ ಕೂಗು. ಪರಮೇಶ್ವರ್ ಬಳಿಕ ಈಗ ಕೆಎನ್ ರಾಜಣ್ಣ ಹೇಳಿಕೆ. ದಲಿತ ಸಿಎಂ ಪರವಾಗಿ ಈಗ ಮಾಜಿ ಸಚಿವ ಬ್ಯಾಟಿಂಗ್ ಬೀಸಿದ್ದಾರೆ. ದಲಿತರು ಮುಂದಿನ ಸಿಎಂ ಆಗೋದ್ರಲ್ಲಿ ತಪ್ಪೇನಿದೆ? ಎಲ್ಲ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಮಾಡ್ತಾರೆ. ಇನ್ನು ದಲಿತರು ಮುಖ್ಯಮಂತ್ರಿ ಆದ್ರೆ ಸಂತೋಷ ಪಡಬೇಕು. ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಕೂಗು ಈಗಾಗಲೇ ಜೋರಾಗ್ತಾ ಇರುವಂತದ್ದು. ಪರಮೇಶ್ವರ್ ಬಳಿಕ ಈಗ ಕೆಎನ್ ರಾಜಣ್ಣ ಒಂದ್ ಕಡೆ ಹೇಳಿಕೆಯನ್ನ ನೀಡಿರುವಂತದ್ದು. ದಲಿತ ಸಿಎಂ ಪರವಾಗಿ ಈಗ ಮಾಜಿ ಸಚಿವ ಬ್ಯಾಟಿಂಗ್ ಬೀಸಿದ್ದಾರೆ. ಇನ್ನು ದಲಿತರು ಮುಂದಿನ ಸಿಎಂ ಆದ್ರೆ ತಪ್ಪೇನಿದೆ? ದಲಿತ ಸಿಎಂ ಆದ್ರೆ ಖುಷಿ ಪಡಬೇಕು. ಎಲ್ಲ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಮಾಡ್ತಾರೆ. ದಲಿತರು ಮುಖ್ಯಮಂತ್ರಿ ಆದ್ರೆ ಸಂತೋಷ ಪಡಬೇಕು ಅಂತ ಜಿ ಪರಮೇಶ್ವರ್ ಅವರು ಹೇಳಿರುವಂತದ್ದು. ಒಬ್ರು ದಲಿತರು ಸಿಎಂ ಆದ್ರೆ ಸಂತೋಷವನ್ನ ಪಡಬೇಕು. ಅದನ್ನ ಈಗಾಗಲೇ ಹೈಕಮಾಂಡ್ ತೀರ್ಮಾನವನ್ನ ಮಾಡ್ತಾರೆ. ಒಂದು ಪಕ್ಷ ಬದಲಾವಣೆ ಅದು ಇದು ಅನ್ನೋದು ನಡೆದ್ರೆ ಹೈಕಮಾಂಡ್ ಏನು ತೀರ್ಮಾನವನ್ನ ಮಾಡ್ತಾರೋ ಅದು ನಡೆಯುತ್ತೆ ಅಂತ ಹೇಳಿ ಜಿ ಪರಮೇಶ್ವರ್ ಅವರು ಹೇಳಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ದಲಿತ ಸಿಎಂ ಕೂಗು. ಪರಮೇಶ್ವರ್ ಬಳಿಕ ಈಗ ಪರಮೇಶ್ವರ್ ಅವರು ಕೂಡ ದಲಿತ ಸಿಎಂ ಕೂಗು ಬೆನ್ನಲ್ಲೇ ಅವರು ಕೂಡ ಮಾತನಾಡಿದ್ರು. ಇನ್ನು ಅದೇ ಬೆನ್ನಲ್ಲೇ ಈಗ ರಾಜಣ್ಣ ಅವರು ಕೂಡ ಈ ಕುರಿತು ಮಾತನಾಡಿದ್ದಾರೆ. ಒಬ್ಬರು ದಲಿತರು ಮುಖ್ಯಮಂತ್ರಿ ಆದ್ರೆ ಏನ್ ತಪ್ಪಿದೆ? ಸಂತೋಷ ಪಡ್ಬೇಕಲ್ಲ. ಎಲ್ಲ ಹೈಕಮಾಂಡ್ ಯಾರಿಗೆ ಬೇಕು ಅವ್ರಿಗೆ ತೀರ್ಮಾನ ಮಾಡ್ತಾರೆ. ನಾನು ಹೇಳೋದು ಮೊದಲನೇದು ಸಿದ್ದರಾಮಯ್ಯನವರೇ ಇರ್ತಾರೆ ಅಂತೇಳಿ ಹೈಕಮಾಂಡ್ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ. ಒಂದು ಪಕ್ಷ ಬದಲಾವಣೆ ಅದು ಇದು ಅಂತ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು ನಡೆಯುತ್ತೆ. ತಪ್ಪೇನಿದೆ ಅದರಲ್ಲಿ? ಒಬ್ಬರು ದಲಿತರು ಮುಖ್ಯಮಂತ್ರಿ ಆದ್ರೆ ಏನ್ ತಪ್ಪಿದೆ? ಸಂತೋಷ ಪಡ್ಬೇಕಲ್ವ. ಎಲ್ಲ ಹೈಕಮಾಂಡ್ ಯಾರಿಗೆ ಬೇಕು ಅವ್ರಿಗೆ ತೀರ್ಮಾನ ಮಾಡ್ತಾರೆ. ನಾನು ಹೇಳೋದು ಮೊದಲನೇದು ಸಿದ್ದರಾಮಯ್ಯನವರೇ ಇರ್ತಾರೆ ಅಂತೇಳಿ ಹೈಕಮಾಂಡ್ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ. ಒಂದು ಪಕ್ಷ ಬದಲಾವಣೆ ಅದು ಇದು ಅಂತ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು ನಡೆಯುತ್ತೆ. ತಪ್ಪೇನಿದೆ ಅದರಲ್ಲಿ? ಒಬ್ಬರು ದಲಿತರು ಮುಖ್ಯಮಂತ್ರಿ ಆದ್ರೆ ಏನ್ ತಪ್ಪಿದೆ? ಸಂತೋಷ ಪಡ್ಬೇಕಲ್ವ. ಎಲ್ಲ ಹೈಕಮಾಂಡ್ ಯಾರಿಗೆ ಬೇಕು ಅವ್ರಿಗೆ ತೀರ್ಮಾನ ಮಾಡ್ತಾರೆ. ನಾನು ಹೇಳೋದು ಮೊದಲನೇದು ಸಿದ್ದರಾಮಯ್ಯನವರೇ ಇರ್ತಾರೆ ಅಂತೇಳಿ ಹೈಕಮಾಂಡ್ ಘೋಷಣೆ ಮಾಡ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿದ್ದೀನಿ. ಒಂದು ಪಕ್ಷ ಬದಲಾವಣೆ ಅದು ಇದು ಅಂತ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದು ನಡೆಯುತ್ತೆ. ತಪ್ಪೇನಿದೆ ಅದರಲ್ಲಿ? ಒಬ್ಬರು ದಲಿತ ಕಾಂಗ್ರೆಸ್ ಪಕ್ಷಕ್ಕೆ ಸಿಎಂ ಸಿದ್ದರಾಮಯ್ಯ ಅನಿವಾರ್ಯ. ಬಿಜೆಪಿಗೆ ಯಡಿಯೂರಪ್ಪ, ಜೆಡಿಎಸ್ಗೆ ದೇವೇಗೌಡರು, ಹಾಗೆಯೇ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ. ಕಾಂಗ್ರೆಸ್ ಪಕ್ಷಕ್ಕೆ ಸಿಎಂ ಸಿದ್ದರಾಮಯ್ಯ ಅನಿವಾರ್ಯ. ಬಿಜೆಪಿಗೆ ಯಾವ ರೀತಿಯಾಗಿ ಯಡಿಯೂರಪ್ಪ, ಜೆಡಿಎಸ್ಗೆ ದೇವೇಗೌಡರು, ಹಾಗೆಯೇ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ. ಸಂಪುಟ ಪುನರ್ರಚನೆಗೆ ಸಿಎಂ ಅವಕಾಶವನ್ನ ಕೊಡಬಹುದು. ಇಲ್ಲಿ ಸಿದ್ದರಾಮಯ್ಯಗೆ ಅವಕಾಶ ಕೊಟ್ರೆ ಅವರ ಸ್ಥಾನ ಅಬಾಧಿತ, ಇಲ್ಲದಿದ್ದರೆ ರಾಜಕೀಯ ಚಟುವಟಿಕೆ ನಡೆಯುತ್ತವೆ. ಇನ್ನು ಒಂದ್ ಕಡೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ನೀಡಿರುವಂತದ್ದು. 5-6 ತಿಂಗಳ ಹಿಂದಿಗೆ ಪುನರ್ರಚನೆಗೆ ಸೂಚನೆಯನ್ನ ನೀಡಲಾಗುತ್ತೆ. ಇನ್ನು ತದನಂತರ ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಆಗ್ಲೇ ಹೇಳಿದೆ. ಹೈಕಮಾಂಡ್ ಹೇಳಿತ್ತು ಅಂತ ಸಿಎಂ ಅವರೇ ಹೇಳಿದ್ದಾರೆ. ಕೆ ರಾಜಣ್ಣ ಈ ಕುರಿತು ಮಾತನಾಡಿದ್ದಾರೆ. ಬಿಜೆಪಿಗೆ ಯಡಿಯೂರಪ್ಪನವರು ಅನಿವಾರ್ಯನು, ಜೆಡಿಎಸ್ಗೆ ಹೆಂಗೆ ದೇವೇಗೌಡರ ಕುಟುಂಬ ಅನಿವಾರ್ಯನು, ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ ಹೇಳಿ ಮೊದಲೇ ಹೇಳಿದ್ದೀನಿ. ಇದು ಸತ್ಯ ಅಂತ ಎಲ್ಲರೂ ಕೂಡ ಹೋಗ್ತಾರೆ. ಅದನ್ನ ಒಂದೊಂದ್ಸರಿ ನೋಬಡಿ ಇಸ್ ಇನ್ಎವಿಟಬಲ್ ಅಂತ ಹೇಳೋರು ಇರ್ತಾರೆ. ಬಟ್ ಅಕಾರ್ಡಿಂಗ್ ಟು ಮೈ ಫೀಲಿಂಗ್ ಅಂಡ್ ವಿತ್ ಮೈ ವಾಸ್ಟ್ ಎಕ್ಸ್ಪೀರಿಯನ್ಸ್, I can definitely say Siddaramaiah is most not inevitable, evitable. ಬಿಜೆಪಿಗೆ ಯಡಿಯೂರಪ್ಪನವರು ಅನಿವಾರ್ಯನು, ಜೆಡಿಎಸ್ಗೆ ಹೆಂಗೆ ದೇವೇಗೌಡರ ಕುಟುಂಬ ಅನಿವಾರ್ಯನು, ಹಾಗೆ ಕಾಂಗ್ರೆಸ್ಗೆ
ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ ಹೇಳಿ ಮೊದಲೇ ಹೇಳಿದ್ದೀನಿ. ಇದು ಸತ್ಯ ಅಂತ ಎಲ್ಲರೂ ಕೂಡ ಒಪ್ತಾರೆ. ಅದನ್ನ ಒಂದೊಂದ್ಸರಿ ನೋಬಡಿ ಇಸ್ ಇನ್ಎವಿಟಬಲ್ ಅಂತ ಹೇಳೋರು ಇರ್ತಾರೆ. ಬಟ್ ಅಕಾರ್ಡಿಂಗ್ ಟು ಮೈ ಫೀಲಿಂಗ್ ಅಂಡ್ ವಿತ್ ಮೈ ವಾಸ್ಟ್ ಎಕ್ಸ್ಪೀರಿಯನ್ಸ್, I can definitely say Siddaramaiah is most ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯಲ್ಲಿ ವಿಶೇಷತೆ ಏನಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ರಾಹುಲ್ ಸಮಯ ಕೇಳಿದ್ರೆ ಅಜೆಂಡಾ ಇರುತ್ತದೆ, ಆದ್ರೆ ಇಲ್ಲಿ ಡಿಕೆಶಿ ಸಮಯ ಕೇಳೋದ್ರಲ್ಲಿ ಯಾವುದೇ ಅಜೆಂಡಾ ಇಲ್ಲ. ಪಕ್ಷದ ಬಗ್ಗೆ ಮಾತನಾಡೋದಿಕ್ಕೆ ಸಮಯ ಕೇಳಿರ್ತಾರೆ. ಇನ್ನು ಡಿಸಿಎಂ ಡಿಕೆಶಿಗೆ ಕೋರ್ಟ್ ಕೇಸ್ ಅದು ಇದು ಇರುತ್ತೆ, ಅದಕ್ಕೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿರಬಹುದು. ಅಲ್ಲಮ್ಮ, ನಾವು ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಅದಕ್ಕೆ ಅದು ಹೆಚ್ಚು ಅರ್ಥ ಕಲ್ಪಿಸಬೇಕಾಗಿಲ್ಲ. ಇಲ್ಲಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅವ್ರ ಗಮನ ತರ್ತಾರೆ. ಅವ್ರ ಸೂಚನೆಗಳು ಏನ್ ಕೊಡ್ತಾರೆ ಆ ಸೂಚನೆ ಅಂತ ನಡೀತಾರೆ. ಅದಕ್ಕೋಸ್ಕರ ಏನ್ ದೊಡ್ಡ ಇದೇನಲ್ವ. ಅವ್ರು KPCC ಅಧ್ಯಕ್ಷರಿದ್ದಾರೆ. ನಾನು ರಾಹುಲ್ ಗಾಂಧಿ ನೋಡೋದು ಅಂದ್ರೆ ಅದು ಬೇರೆ ಆಗ್ತದೆ. ಸ್ಪೆಸಿಫಿಕ್ ಅಜೆಂಡಾ ಇರ್ತದೆ ನಮ್ಗೆ. ಅವ್ರಿಗೆ ಸ್ಪೆಸಿಫಿಕ್ ಅಜೆಂಡಾ ಪಕ್ಷದ ಬೆಳವಣಿಗೆಗೆ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನು ನಿರಂತರವಾಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಮುಕ್ತ ಅವಕಾಶ ಇದೆ. ಒಳ್ಳೇದು, ಕೇಳಲಿ, ಭೇಟಿ ಮಾಡಲಿ. ಅಲ್ಲಮ್ಮ, ನಾವು ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಅದಕ್ಕೆ ಅದು ಹೆಚ್ಚು ಅರ್ಥ ಕಲ್ಪಿಸಬೇಕಾಗಿಲ್ಲ. ಇಲ್ಲಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅವ್ರ ಗಮನ ತರ್ತಾರೆ. ಅವ್ರ ಸೂಚನೆಗಳು ಏನ್ ಕೊಡ್ತಾರೆ ಆ ಸೂಚನೆ ಅಂತ ನಡೀತಾರೆ. ಅದಕ್ಕೋಸ್ಕರ ಏನ್ ದೊಡ್ಡ ಇದೇನಲ್ವ. ಅವ್ರು KPCC ಅಧ್ಯಕ್ಷರಿದ್ದಾರೆ. ನಾನು ರಾಹುಲ್ ಗಾಂಧಿ ನೋಡೋದು ಅಂದ್ರೆ ಅದು ಬೇರೆ ಆಗ್ತದೆ. ಸ್ಪೆಸಿಫಿಕ್ ಅಜೆಂಡಾ ಇರ್ತದೆ ನಮ್ಗೆ. ಅವರಿಗೆ ಸ್ಪೆಸಿಫಿಕ್ ಅಜೆಂಡಾ ಪಕ್ಷದ ಬೆಳವಣಿಗೆಗೆ ಏನೆಲ್ಲ ಮಾಡಬಹುದು ಅಂತಕ್ಕಂಥದ್ದನ್ನು ನಿರಂತರವಾಗಿ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಮುಕ್ತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವಿವೇಕ್, ಇಲ್ಲಿ ಕೆ ರಾಜಣ್ಣ ಅವರು ಒಂದು ಹೇಳಿಕೆಯನ್ನ ನೀಡಿರುವಂತದ್ದು, ಸಿದ್ದರಾಮಯ್ಯ ಯಾವ ಕಾಂಗ್ರೆಸ್ಗೆ ಅನಿವಾರ್ಯ ಅಂತ ಹೇಳಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಎಸ್ ಅಂಕಿತ, ಈಗಾಗಲೇ ಏನು ಕಾಂಗ್ರೆಸ್ ಪಾಳಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆನೆ ಆಗ್ತಾ ಇದೆ. ಈಗ ಒಂದು ಕಡೆ ಕ್ಯಾಬಿನೆಟ್ ರಿಶಫಲ್ ಆಗಿರ್ಬೋದು, ಮತ್ತೆ ಇನ್ನೊಂದು ಕಡೆ ನವೆಂಬರ್ ಕ್ರಾಂತಿ ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮೊದಲಿಗೆ ನವೆಂಬರ್ ಕ್ರಾಂತಿ ಅನ್ನೋ ಒಂದು ವಿಚಾರವನ್ನ ಎತ್ತಿದವರೇ ರಾಜಣ್ಣ ಅವರು. ಹಾಗಾಗಿ ಸ್ವತಃ ರಾಜಣ್ಣ ಅವರೇ ನವೆಂಬರ್ ಕ್ರಾಂತಿಯ ವಿಚಾರಗಳಿಗೆ ಒಂದು ತೆರೆ ಎಳೆಯೋದಕ್ಕೆ ಒಂದಿಷ್ಟು ಚರ್ಚೆಗಳು ಕೂಡ ಬಂದಂತ ಸಂದರ್ಭದಲ್ಲಿ ರಾಜಣ್ಣ ಅವರೇ ಒಂದಿಷ್ಟು ಹೇಳಿಕೆಗಳನ್ನ ನೀಡಿರ್ಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಮಾತನಾಡುವಂತ ಸಂದರ್ಭದಲ್ಲಿ ರಾಜಣ್ಣ ಅವರು ಕೂಡ ಹೇಳ್ತಾರೆ, ಈಗ ಮೊದಲಿಗೆ ಡಿಕೆ ಶಿವಕುಮಾರ್ ಅವರ ಡೆಲ್ಲಿ ಪ್ರವಾಸದ ವಿಚಾರದಲ್ಲೂ ಕೂಡ ಮಾತನಾಡ್ತಾ ಹೋದ್ರೆ ಅದೇನು ಸಹಜ, ಎಲ್ಲರೂ ಕೂಡ ಹೈಕಮಾಂಡ್ ಭೇಟಿಗೆ ಹೋಗ್ತಾರೆ, ಅದ್ರಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಹೋಗಿದ್ದಾರೆ ಅಂತ ಒಂದ್ ಕಡೆ ಆದ್ರೆ, ಮತ್ತೆ ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಮಾತ್ರ ಯಾವ್ದಾದ್ರು ಒಂದು ವಿಚಾರದ ಮೇಲೆ ಹೋದ್ರೆ ಅವ್ರಿಗೇನು ಪ್ರಶ್ನೆ ಮಾಡೋದಿಲ್ಲ, ಯಾವುದೇ ಒಂದು ಅಜೆಂಡಾ ಇಟ್ಕೊಂಡೋದ್ರೆ ಯಾರು ಪ್ರಶ್ನೆ ಮಾಡೋದಿಲ್ಲ. ನಮ್ಮಗಳಿಗಾದ್ರೆ ನಾವೇನಾದ್ರೂ ಹೈಕಮಾಂಡ್ ಭೇಟಿಗೆ ಹೋಗ್ತೀವಿ ಅಂದ್ರೆ ಒಂದಿಷ್ಟು ಏನೋ ಒಂದಿಷ್ಟು ಪ್ರಶ್ನೆಗಳು ಮತ್ತೆ ಒಂದಿಷ್ಟು ಬೇರೆ ರೀತಿಯಾದ ವಾತಾವರಣ ಕೂಡ ಸೃಷ್ಟಿ ಆಗುತ್ತೆ ಅನ್ನೋ ಒಂದ್ ರೀತಿಯಾದ ಹೇಳಿಕೆಯನ್ನ ಕೊಟ್ಟಿದ್ರೆ, ಮತ್ತೆ ಇನ್ನೊಂದು ಕಡೆ ಈಗಾಗಲೇ ಏನು CM ಬದಲಾವಣೆ ವಿಚಾರ ಕೂಡ ಪದೇ ಪದೇ ಕೇಳಿ ಬರ್ತಾನೆ ಇದೆ. ಇದಕ್ಕೂ ಕೂಡ ಒಂದಿಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರೇ ತೀರ್ಮಾನನೇ ಅಂತಿಮ ಆಗಿರುತ್ತೆ. ಬದಲಾಯಿಸಬೇಕು, CM ಅನ್ನ ಬದಲಾವಣೆ ಮಾಡಬೇಕು ಅಥವಾ ಇರೋರ್ನ ಕೆಳಗಿಳಿಸ್ಬೇಕಂದ್ರೂ ಕೂಡ ಹೈಕಮಾಂಡ್ ತೀರ್ಮಾನವಾಗಿರುತ್ತೆ. ಬಹುತೇಕವಾಗಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಸ್ತಾರೆ, ಅವರ ಹೆಸರನ್ನೇ ಘೋಷಣೆ ಮಾಡ್ತಾರೆ ಅಂತ ನಾನು ಭಾವಿಸ್ತೇನೆ ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲೂ ಕೂಡ ಮತ್ತೆ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ರಾಜಣ್ಣ ಅವರು ಅಂತ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಮಾಹಿತಿಗೆ.